NS21 ನ್ಯೂಸ್ ಚಾನೆಲ್ಗೆ ಸ್ವಾಗತ. ನರಸಿಂಗರಾವ್ ಸರ್ಕಲ್ ಸಾರಥ್ಯದಲ್ಲಿ NS21 ನ್ಯೂಸ್ ವೀಕ್ಷಿಸಿರಿ. ಜನಸೇವೆಯೇ ಕಾಯಕವಾಸಿಗೊಂಡ ಸನ್ನಿ ಮಹಾರಾಜ್ ಯುವಕರಿಗೆ ಪ್ರೇರಣೆ. ಮೋಹನ್ ಬಲ್ಲಿದಾವ್. ಪಟ್ಟಣದಲ್ಲಿ ಯುವ ನಾಯಕರು ಸಮಾಜ ಸೇವಕರಾದ ಸನ್ನಿ ಮಹಾರಾಜ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅಭಿಮಾನಿಗಳು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ, ಸಸಿ ನೀಡುವ ಕಾರ್ಯಕ್ರಮ ಸೇರಿದಂತೆ ಎಲ್ಲಾ ಲಿಂಗ ಕಾಲೋನಿಯಲ್ಲಿ ಆಹಾರ ವಿತರಣೆ ಮಾಡುವ ಮೂಲಕ ಸರಳವಾಗಿ ಅರ್ಥಪೂರ್ಣವಾಗಿ ಅಭಿನಂದನೆಗಳು ಆಚರಿಸಿದರು ಎಂದು ಮೋಹನ್ ಬಲ್ಲಿದಾವ್ ಭೀಮ್ ಆರ್ಮಿ ಅವರು ನಮ್ಮ ಚಾನೆಲ್ಗೆ ತಿಳಿಸಿರುತ್ತಾರೆ. ಅವರು ಮಾತನಾಡುತ್ತಾ, ಸಾಮಾಜಿಕ ಸೇವೆಯ ಮೂಲಕ ನೊಂದವರ, ಶೋಷಿತರ ಮತ್ತು ಬಡವರ ಧ್ವನಿಯಾಗಿ ಅವರ ನ್ಯಾಯಕ್ಕಾಗಿ ಜನಪರ ಕಾರ್ಯಗಳನ್ನು ನಿರಂತರವಾಗಿ ಮಾಡುತ್ತಾ ಜನಸೇವೆಯಲ್ಲಿ ತೊಡಗಿರುವ ಜನಮೆಚ್ಚಿದ ಯುವ ನಾಯಕ ಸನ್ನಿ ಮಹಾರಾಜ್ ಅವರು ಸಣ್ಣ ವಯಸ್ಸಿನಲ್ಲಿ ಜನಸೇವೆ ಮಾಡೋ ಉತ್ಸಾಹ ಇಟ್ಟುಕೊಂಡು ಜನಸೇವೆ ಮಾಡುವ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಸಂತಸದ ವಿಚಾರ. ಜನಸೇವೆ ಕಾಯಕದಲ್ಲಿ ತೊಡಗಿದ ಸನ್ನಿ ಮಹಾರಾಜ್ ಯುವಕರಿಗೆ ಪ್ರೇರಣೆಯಾಗಿದ್ದಾರೆ ಎಂದು ಮೋಹನ್ ಬಲ್ಲಿದಾವ್ ಅವರು ತಿಳಿಸಿದರು. ರಾಯಚೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಅವರ ಅಭಿಮಾನಿಗಳು ರಕ್ತದಾನ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಉಪಯೋಗವಾಗುವ ವಸ್ತುಗಳು, ಸಸಿ ನೆಡುವ ಕಾರ್ಯಕ್ರಮ ಸೇರಿದಂತೆ ಹತ್ತಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಇದ್ದಾರೆ. ಇಂತಹವರು ರಾಜಕೀಯ ಉನ್ನತ ಹುದ್ದೆಗಳನ್ನು ಪಡೆಯಬೇಕು, ಇನ್ನಷ್ಟು ಜನಸೇವೆ ಮಾಡುವ ಶಕ್ತಿ ಸಿಗಬೇಕು ಎಂಬುದು ನಮ್ಮೆಲ್ಲರ ಅಭಿಲಾಷೆಯಾಗಿದೆ ಎಂದು ಹನುಮಂತ್ ದೊರೆ ಅಭಿಪ್ರಾಯ ಹಂಚಿಕೊಂಡರು. ಈ ಸಂದರ್ಭದಲ್ಲಿ ವಿಶ್ವನಾಥ್ ಬಲ್ಲಿದಾವ್, ಹನುಮಂತರಾಯ ದೊರೆ, ರಂಗನಾಥ್ ಕೊಂಬಿನ್, ಗುಂಡಪ್ಪ ನಾಯಕ್, ಶಿವರಾಜ್ ರುದ್ರಾಕ್ಷಿ, ಪ್ರಶಾಂತ್ ಸಾಕಾ, ವೆಂಕಟೇಶ್ ಜಾಧವ್, ಆಂಜನೇಯ ಪೋಲಾರ್ಡ್, ವಲಿ ರೂರೇಶ್, ಸದ್ದಾಂ ಗೌರಂಪೇಟೆ, ರಹೀಂ ಬುವಾಜಿ, ಯಲ್ಲಪ್ಪ ವಿಭೂತಿ, ಕರೆಪ್ಪ ಮಸರ್ಕಲ್ ಸೇರಿದಂತೆ ಇತರರು ಉಪಸ್ಥಿತರೆಂದು ಮೋಹನ್ ಬಲ್ಲಿದಾವ್ ಭೀಮ್ ಆರ್ಮಿ ಮುಖಂಡರು ದೇವದುರ್ಗ ಅವರು ನಮ್ಮ ಚಾನೆಲ್ಗೆ ತಿಳಿಸಿದ್ದಾರೆ. आजा आजा जिंद शामी आने के तले, आजा जरी वाले नीले आसमाने के तले. आजा आजा जिंद शामी आने के तले, आजा जरी वाले नीले आसमाने के तले.